ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯ ಪ್ರವೇಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ರಾಜ್ಯ ಸರ್ಕಾರದ ಪ್ರಮುಖ ಗೈಡ್ಲೈನ್ಸ್ಗಳೇನು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೀನಿ. ಅಂದರೆ ಇಲ್ಲಿ ಆಯ್ಕೆ ಪ್ರಕ್ರಿಯೆಯು ಪ್ರಮುಖವಾಗಿ 5 ವಿಷಯಗಳ ಮೇಲೆ ಗಮನ ಕೇಂದ್ರೀಕರಿಸಲಾಗುತ್ತದೆ. ಹಾಗಾದರೆ ಆ ವಿಷಯಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ನಮಗೆ ಹೊಸ ಉಪಯುಕ್ತವಾದ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಇನ್ಸ್ಪಿರೇಷನನ್ನು ನೀಡ್ತದೆ ಅಂತ ಹೇಳ್ತಾ ಓಕೆ, ಇಲ್ಲಿ ಮೊದಲನೇದಾಗಿ ರಾಜ್ಯದ ಎಲ್ಲ ತಾಲೂಕಿನ ಸ್ಥಳೀಯ ಅಭ್ಯರ್ಥಿಗಳಿಗೆ 75% ಸ್ಥಾನಗಳನ್ನು ಇಲ್ಲಿ ಮೀಸಲಿಡಲಾಗಿದೆ. ಹೀಗಾಗಿ ತಾಲೂಕಿನ ಮೆರಿಟ್ ಪಟ್ಟಿ ಇಲ್ಲಿ ಪ್ರಮುಖವಾಗಿರುತ್ತದೆ. ಅಂದರೆ ತಾಲೂಕಿನಿಂದ ತಾಲೂಕಿಗೆ ಇಲ್ಲಿ ಕಟ್ ಆಫ್ ಪರ್ಸೆಂಟೇಜ್, ಕಟ್ ಆಫ್ ಮಾರ್ಕ್ಸ್ ಕೂಡ ವ್ಯತ್ಯಾಸವಾಗುತ್ತದೆ. ಒಂದು ತಾಲೂಕಿಗೆ ಪರಿಶಿಷ್ಟ ಪಂಗಡ 80 ಆದರೆ ಇನ್ನೊಂದು ತಾಲೂಕಿಗೆ 70 ಕೂಡ ಆಗಬಹುದಾಗಿದೆ. ಇಲ್ಲಿ ಇನ್ನುಳಿದ 25% ಬೇರೆ ತಾಲೂಕಿನವರಿಗೆ ಅವಕಾಶವನ್ನು ನೀಡಲಾಗುತ್ತದೆ. ಉದಾಹರಣೆಗೆ 50 ಸಂಖ್ಯೆಯ ವಸತಿ ಶಾಲೆಗಳಿಗೆ 38 ಸ್ಥಾನಗಳನ್ನು ಸ್ಥಳೀಯರಿಗೆ ಮೀಸಲಿಡಲಾಗುತ್ತದೆ. 12 ಸ್ಥಾನಗಳನ್ನು ಬೇರೆ ತಾಲೂಕಿನ ವಿದ್ಯಾರ್ಥಿಗಳಿಗೆ ಇಲ್ಲಿ ಮೀಸಲಿಡಲಾಗುತ್ತದೆ. ಹಾಗಾದರೆ ಸ್ಥಳೀಯ ಅಭ್ಯರ್ಥಿ ಎಂದು ರುಜುವಾತುಪಡಿಸಲು ಇಲ್ಲಿ SATSನಿಂದ ಸಂಪೂರ್ಣ ಮಾಹಿತಿಯನ್ನು ಬಲ್ಕ್ ಆಗಿ ಪಡೆಯಲಾಗುತ್ತದೆ. ಸ್ಯಾಟ್ಸ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಲಾಗುತ್ತದೆ. ಇದರೊಂದಿಗೆ ವಿದ್ಯಾರ್ಥಿ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೂ ವಾಸಸ್ಥಳ ಪ್ರಮಾಣ ಪತ್ರಗಳನ್ನು ಕೂಡ ಇಲ್ಲಿ ಪಡೆದುಕೊಳ್ಳಲಾಗುತ್ತದೆ. ಹಾಗಾದರೆ ಇಲ್ಲಿ ಕಟ್ ಆಫ್ ಮಾರ್ಕ್ಸು ಒಂದು ತಾಲೂಕಿನಿಂದ ಬೇರೆ ತಾಲೂಕಿಗೆ ಹೇಗೆ ಡಿಫರೆಂಟ್ ಆಗಿರುತ್ತದೆ? ಆಯ್ಕೆಯ ಪ್ರಕ್ರಿಯೆ ಮಾನದಂಡಕ್ಕೆ ಕಳೆದ ವರ್ಷ ನಡೆದಂತಹ 2024-25ನೇ ಸಾಲಿನ ಇಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಮೊದಲ ಹಂತದ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇಲ್ಲಿ ಪಡೆದುಕೊಂಡ ಮಾರ್ಕ್ಸ್ಗಳು ಯಾವ ರೀತಿಯಾಗಿದ್ದು ಮತ್ತು ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿನ ವಿದ್ಯಾರ್ಥಿಗಳು ಆಯ್ಕೆಯಾದಾಗ ಅಲ್ಲಿ ಮಾರ್ಕ್ಸ್ಗಳು ಹೇಗಿದ್ದು ಅನ್ನೋದು ನೋಡ್ತಾ ಹೋದಾಗ ಇಲ್ಲಿ ಮೊದಲನೇದಾಗಿ ಸಾಮಾನ್ಯ ವರ್ಗದ ವಸತಿ ಶಾಲೆ ವಿದ್ಯಾರ್ಥಿಗಳು ಕಳೆದ ವರ್ಷ ಅಂದರೆ ಸಾಮಾನ್ಯ ವರ್ಗದ ವಸತಿ ಶಾಲೆ ಶಿಕ್ಷಣ ಇಲಾಖೆಯಿಂದ ವರ್ಗಾವಣೆಗೊಂಡಂಥ ವಸತಿ ಶಾಲೆ ಇದನ್ನು ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ ಮೀಸಲಿಡಲಾಗಿದೆ. ಹಾಗಂತ ಅದು ಕೇವಲ ಅವ್ರಿಗಷ್ಟೇ ಅಲ್ಲ, ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗವನ್ನು ಕೂಡ ಆ ಶಾಲೆಯಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹಾಗಾದರೆ ಕಳೆದ ವರ್ಷ ಇಲ್ಲಿ GM ಕ್ಯಾಟಗರಿಗಿರುವಂಥ ವಸತಿ ಶಾಲೆಯಲ್ಲಿ ಎಷ್ಟು ಕಟ್ ಆಫ್ ಮಾರ್ಕ್ಸ್ ನಿಂತಿತ್ತು ಸ್ಥಳೀಯರಿಗೆ ಮತ್ತು ಔಟ್ ಆಫ್ ತಾಲೂಕಿಗೆ ಅಂದಾಗ ಇಲ್ಲಿ ಸಾಮಾನ್ಯ ವರ್ಗದ ವಸತಿ ಶಾಲೆಯಲ್ಲಿ ಆಯ್ಕೆಯಾದಾಗ ಸ್ಥಳೀಯರನ್ನು ಇಲ್ಲಿ ಅವರು ಆಯ್ಕೆ ಮಾಡಿಕೊಳ್ಳಲಾಗಿತ್ತು. ಅಲ್ಲಿ 75% ಇಲ್ಲಿ ಸೀಟುಗಳನ್ನು ಸ್ಥಳೀಯರಿಗೆ ಅಂತ ಮೀಸಲಿಟ್ಟಾಗ ಇಲ್ಲಿ ಸಾಮಾನ್ಯ ವರ್ಗದ ಬಾಲಕ ವಿದ್ಯಾರ್ಥಿ 82 ಅಂಕಗಳನ್ನು ಪಡೆದುಕೊಂಡಿದ್ದ, ಬಾಲಕಿ 81 ಅಂಕಗಳನ್ನು ಪಡೆದುಕೊಂಡಿದ್ಲು. ಇನ್ನು ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಇದೇ ಶಾಲೆಗೆ 82 ಅಂಕಗಳನ್ನು ಮತ್ತು ಇಲ್ಲಿ ಬಾಲಕಿ 65 ಅಂಕಗಳನ್ನು. ಇನ್ನು ಪರಿಶಿಷ್ಟ ಜಾತಿಯ ಜೊತೆಗೆ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಯನ್ನು ಕೂಡ ಇಲ್ಲಿ ಆಯ್ಕೆ ಮಾಡಲಾಗಿತ್ತು. ಈ ಶಾಲೆಗೆ ಇಲ್ಲಿ 64 ಅಂಕಗಳನ್ನು ಪಡೆದುಕೊಂಡಿದ್ದ ಮತ್ತು ಬಾಲಕಿ 62 ಅಂಕಗಳನ್ನು ಪಡೆದುಕೊಂಡಿದ್ಲು. ಇದೇ ಶಾಲೆಗೆ ಸಾಮಾನ್ಯ ವರ್ಗದ ವಸತಿ ಶಾಲೆಗೆ ಔಟ್ ಆಫ್ ತಾಲೂಕಿನಿಂದ 25% ಸ್ಥಾನಗಳಂದರೆ 12 ಸ್ಥಾನಗಳನ್ನು ಈ ಶಾಲೆಗೆ ಮೀಸಲಿಡಲಾಗಿತ್ತು. ಇಲ್ಲಿ ಎಷ್ಟು ಅಂಕಗಳನ್ನು ಪಡೆದಿದ್ರು? ಸಾಮಾನ್ಯ ವರ್ಗದ ವಿದ್ಯಾರ್ಥಿ ಬಾಲಕ 91 ಅಂಕಗಳನ್ನು ಪಡೆದಿದ್ದ, ಬಾಲಕಿ 88 ಅಂಕಗಳನ್ನು ಪಡೆದಿದ್ಲು. ನೋಡಿ, ಆಗಲೇ ಸ್ಥಳೀಯರಿಗೆ ಹೇಳಿದೆ, ಸಾಮಾನ್ಯ ವರ್ಗದಲ್ಲಿ 82 ಪಡ್ಕೊಂಡಿದ್ದ ಬಾಲಕಿ 81 ಪಡ್ಕೊಂಡಿದ್ಲು. ಆದರೆ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿ ಇಲ್ಲಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿ ಔಟ್ ಆಫ್ ತಾಲೂಕಿನವರು 91 ಅಂಕಗಳನ್ನು ಪಡೆದುಕೊಂಡಿದ್ದಾನೆ, ಬಾಲಕಿ 88 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು. ಏಕೆ ಹೀಗಾಗುತ್ತದೆ ಅಂದರೆ ಕಾಂಪಿಟೇಷನ್ ಹೆಚ್ಚಿಗಿರುವುದರಿಂದ ಔಟ್ ಆಫ್ ತಾಲೂಕಿನಿಂದ ಕೇವಲ 12 ಸ್ಥಾನಗಳನ್ನು ಮಾತ್ರ ಇಲ್ಲಿ ಆಯ್ಕೆ ಮಾಡುವುದರಿಂದ ಅತಿ ಹೆಚ್ಚು ಅಂಕಗಳನ್ನು ಪಡೆದವ್ರನ್ನ ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ಇದೇ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ಔಟ್ ಆಫ್ ತಾಲೂಕಿನಲ್ಲಿ 82 ಅಂಕಗಳನ್ನು ಮತ್ತು ಪರಿಶಿಷ್ಟ ಜಾತಿಯಲ್ಲಿ ಮಹಿಳಾ ವಿದ್ಯಾರ್ಥಿ ಇಲ್ಲಿ 55 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದರು. ಅದೇ ರೀತಿಯಾಗಿ ಪರಿಶಿಷ್ಟ ಪಂಗಡದಲ್ಲಿ ಬಾಲಕ 64 ಅಂಕಗಳನ್ನು ಪಡೆದಿದ್ದ. ಇದೇ ರೀತಿಯಾಗಿ ಇಲ್ಲಿ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟ ವಸತಿ ಶಾಲೆಯಲ್ಲಿ ಕಟ್ ಆಫ್ ಮಾರ್ಕ್ಸ್ ತಾಲೂಕು ಮತ್ತು ಔಟ್ ಆಫ್ ತಾಲೂಕಿನಲ್ಲಿ ಹೇಗೆ ಇಲ್ಲಿ ರಿಸಲ್ಟ್ ನಿಂತಿತ್ತು ಅಂದರೆ ಮೊದಲನೇದಾಗಿ ಇಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ 69 ಅಂಕಗಳನ್ನು, ಬಾಲಕಿ 68 ಅಂಕಗಳನ್ನು. ಇದೇ ಶಾಲೆಗೆ ಹಿಂದುಳಿದ ವರ್ಗದ 2A ವಿದ್ಯಾರ್ಥಿ 89 ಮತ್ತು ಇಲ್ಲಿ ಬಾಲಕಿ 85 ಅಂಕಗಳನ್ನು, ಇಲ್ಲಿ ಥರ್ಡ್ ಎದಲ್ಲಿ 73 ಅಂಕಗಳನ್ನು ಪಡೆದಿದ್ದರು. ಇನ್ನು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿ ಇಲ್ಲಿ ಪರಿಶಿಷ್ಟ ಜಾತಿಯಲ್ಲಿ 69 ಅಂಕಗಳನ್ನು ಮೊದಲನೇ ಹಂತದ ಸೀಟು ಹಂಚಿಕೆಯಲ್ಲಿ ಪಡೆದಿದ್ದರು. ಹಾಗಾದರೆ ಇಲ್ಲಿ ಇಷ್ಟು ನಾವು ಮಾಹಿತಿಯನ್ನು ತಿಳ್ಕೊಂಡಾಗ ಇಲ್ಲಿ ನಮಗೆ ಕಂಡುಬರೋದು ಪ್ರಮುಖ ಅಂಶ ಏನು ಅಂದರೆ ಒಂದು ತಾಲೂಕಿನಿಂದ ಇನ್ನೊಂದು ತಾಲೂಕಿಗೆ ಇಲ್ಲಿ ವ್ಯತ್ಯಾಸವಾಗ್ತಾ ಹೋಗ್ತದೆ. ಇನ್ನೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪರಿಶಿಷ್ಟ ಪಂಗಡದ ವಸತಿ ಶಾಲೆಯಲ್ಲಿ ಸ್ಥಳೀಯರಿಗೆ ಎಷ್ಟು ಮಾರ್ಕ್ಸ್ಗಳು ತೊಗೊಂಡಿದ್ರು ಮೊದಲನೇ ಹಂತದ ಸೀಟು ಹಂಚಿಕೆಯಲ್ಲಿ ಮತ್ತು ಔಟ್ ಆಫ್ ತಾಲೂಕಿನವರು ಎಷ್ಟು ಅಂತ ನೋಡ್ತಾ ಹೋದಾಗ
ಇಲ್ಲಿ SC ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಬಾಲಕ 72 ಅಂಕಗಳನ್ನು, ಬಾಲಕಿ 69 ಅಂಕಗಳನ್ನು. ಇನ್ನು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ ಬಾಲಕ 53 ಅಂಕಗಳನ್ನು, ಬಾಲಕಿ 48 ಅಂಕಗಳನ್ನು. ಪ್ರವರ್ಗ 1ರದ ಬಾಲಕ 60 ಅಂಕಗಳನ್ನು ಮತ್ತು ಬಾಲಕಿ 59 ಅಂಕಗಳನ್ನು. ಇದೇ ರೀತಿ ನೋಡ್ತಾ ಹೋದಾಗ ಇಲ್ಲಿ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 78 ಅಂಕಗಳನ್ನು ಪಡೆದಿದ್ದಾನೆ, ಬಾಲಕಿ 63 ಅಂಕಗಳನ್ನು ಪಡೆದಿದ್ದಾರೆ. ಇಲ್ಲಿ ಸ್ಥಳೀಯ ತಾಲೂಕಿನ ವಿದ್ಯಾರ್ಥಿ ಪರಿಶಿಷ್ಟ ಪಂಗಡದಲ್ಲಿ 53 ಅಂಕ ಪಡೆದಿದ್ದ, ಇಲ್ಲಿ 78 ಅಂಕ ಪಡೆದವ್ರನ್ನ ಆಯ್ಕೆ ಮಾಡಿದ್ದಾರೆ. ಹಾಗಾಗಿ ಇಲ್ಲಿ ಔಟ್ ಆಫ್ ತಾಲೂಕಿನವರಿಗೆ ಹೆಚ್ಚು ಅಂಕಗಳನ್ನು ತಗೊಂಡಿದ್ರೆ ಇಲ್ಲಿ ಸೆಲೆಕ್ಷನ್ ಆಗ್ಬೋದಾಗುತ್ತದೆ. ಇದೇ ರೀತಿಯನ್ನು ನಾವು ನೋಡ್ತಾ ಹೋದಾಗ ಇನ್ನು OBC ಹಿಂದುಳಿದ ವರ್ಗದ ವಸತಿ ಶಾಲೆಗೆ ಸಂಬಂಧಪಟ್ಟ ಹಾಗೆ ಸ್ಥಳೀಯ ವಿದ್ಯಾರ್ಥಿಗಳು ಇಲ್ಲಿ 80 ಅಂದರೆ 2Aದಲ್ಲಿ 80 ಅಂಕಗಳನ್ನು, 70 ಅಂಕಗಳನ್ನು, ಬಾಲಕಿ 3Bಯಲ್ಲಿ 83 ಅಂಕಗಳನ್ನು ಮತ್ತು 79 ಅಂಕಗಳನ್ನು, ಪರಿಶಿಷ್ಟ ಪಂಗಡದಲ್ಲಿ 66 ಅಂಕಗಳನ್ನು ಮತ್ತು ಬಾಲಕಿ 80 ಅಂಕಗಳನ್ನು, 2Bಯಲ್ಲಿ ಬಾಲಕ 74 ಅಂಕಗಳನ್ನು ಮತ್ತು ಬಾಲಕಿ 65 ಅಂಕಗಳನ್ನು, ಹಾಗೂ 3Aದಲ್ಲಿ ಬಾಲಕ 74, ಬಾಲಕಿ 82, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿ 70 ಅಂಕಗಳನ್ನು, ಬಾಲಕಿ 72 ಅಂಕಗಳನ್ನು. ಮತ್ತು ಇನ್ನು ಔಟ್ ಆಫ್ ತಾಲೂಕಿಗೆ ಸಂಬಂಧಪಟ್ಟ ಹಾಗೆ ನೋಡಿ ಇಲ್ಲಿ 2Aದಲ್ಲಿ 87 ಅಂಕಗಳನ್ನು ಪಡೆದವರು ಆಯ್ಕೆಯಾಗಿದ್ದಾರೆ ಬಾಲಕ, ಮತ್ತು ಬಾಲಕಿ 86 ಅಂಕಗಳನ್ನು ಪಡೆದಿದ್ದಾರೆ. ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದವರು ಇಲ್ಲಿ ಆಯ್ಕೆಯಾಗಿದ್ದಾರೆ ಅಂತ ಅರ್ಥ ಆಗುತ್ತೆ. ಅಂದರೆ ಇರುವಂಥ 12 ಸೀಟುಗಳಲ್ಲಿ ಹೆಚ್ಚಿನ ರಿಸಲ್ಟ್ ಅಥವಾ ಮೆರಿಟ್ ಯಾರ್ದಿರುತ್ತೋ ಅವರೇ ಆಯ್ಕೆಯಾಗಿರುತ್ತಾರೆ. ಹಾಗಾಗಿ ಸ್ಥಳೀಯ ಅಭ್ಯರ್ಥಿಗಳು ಕಡಿಮೆ ಅಂಕಗಳನ್ನು ಪಡೆದಿದ್ರು ಕೂಡ ಆಯ್ಕೆಯಾದಂಥ ಉದಾಹರಣೆಗಳು ಇಲ್ಲಿವೆ. ಇನ್ನು ಮೂರನೇದಾಗಿ ಇಲ್ಲಿ ಶಾಲಾವಾರು ಆದ್ಯತೆಯನ್ನು ಇಲ್ಲಿ ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ. ಅಂದರೆ ನೀವು ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ನೀವು ಶಾಲಾವಾರು ಆದ್ಯತೆಯನ್ನು ಸ್ಪಷ್ಟವಾಗಿ ನಮೂದಿಸಿರಬೇಕು. ಕಡ್ಡಾಯವಾಗಿ ಆದ್ಯತೆಯಡಿ ಎಲ್ಲ ಶಾಲೆಗಳನ್ನು ನಮೂದಿಸಬೇಕು. ಯಾವುದಾದ್ರೂ ಒಂದು 4 ಶಾಲೆಗಳು ನೀವು ಬೇಡ ಅಂತ ಬಿಟ್ಟಿದ್ರೆ ಆ ಶಾಲೆಗಳನ್ನು ನಿಮ್ಮ ಆಯ್ಕೆಗೆ ಪರಿಗಣಿಸುವುದಿಲ್ಲ. ಹಾಗಾಗಿ ಇಲ್ಲಿ ನೀವು ಹೆಚ್ಚು ಅಂಕಗಳನ್ನು ಪರಿಗಣಿಸಿದರೂ ಕೂಡ ಅಲ್ಲಿ ಮೆರಿಟ್ ಮತ್ತು ಮೀಸಲಾತಿಯಡಿ ಸಂದರ್ಭದಲ್ಲಿ ನಿಮ್ಮ ಆಯ್ಕೆ ಕೂಡ ಅಲ್ಲಿ ರಿಜೆಕ್ಟ್ ಆಗಬಹುದಾಗುತ್ತದೆ. ಹಾಗಾಗಿ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್. ಇದು ಅಭ್ಯರ್ಥಿಗಳ ಸೀಟು ಹಂಚಿಕೆಗೆ ಇದನ್ನು ಪ್ರಮುಖವಾಗಿ ಪರಿಗಣಿಸಲಾಗುತ್ತದೆ, ಶಾಲಾವಾರು ಆದ್ಯತೆಯನ್ನು. ಇದರೊಂದಿಗೆ ಅಭ್ಯರ್ಥಿಗೆ ಸರ್ಕಾರ ನಿಗದಿಪಡಿಸಿದ ಮೀಸಲಾತಿ ಸೀಟುಗಳ ಹಂಚಿಕೆಯನ್ನು ವರ್ಗಾವರ ಹಂಚಿಕೆ ಕೆಳಕಂಡಂತೆ ಮಾಡಲಾಗುತ್ತದೆ. ನಾನು ಆಗಲೇ ಹೇಳಿದಾಗೆ ಇಲ್ಲಿ ಪರಿಶಿಷ್ಟ ಜಾತಿಯಿಂದ ಅಂದರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಒದಗಿಸುವಂತಹ ಅನುದಾನ ಒದಗಿಸುವ ಪರಿಶಿಷ್ಟ ಜಾತಿ ಶಾಲೆಗಳಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 38, ಪರಿಶಿಷ್ಟ ಪಂಗಡದವರಿಗೆ 5, ಹಿಂದುಳಿದ ವರ್ಗಕ್ಕೆ 7, ಒಟ್ಟು 50 ಸ್ಥಾನಗಳು ಅಲ್ಲಿರುತ್ತವೆ. ಇನ್ನು ಎರಡನೇದಾಗಿ ಪರಿಶಿಷ್ಟ ಪಂಗಡದ ವಸತಿ ಶಾಲೆಯಲ್ಲಿ ಈ ವಸತಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 5, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 38, ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳಿಗೆ 7, ಒಟ್ಟು 50 ಸ್ಥಾನಗಳು. ಹಿಂದುಳಿದ ವರ್ಗದ ವಸತಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳಿಗೆ 7, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 5, ಹಿಂದುಳಿದ ವರ್ಗದವರಿಗೆ 38, ಒಟ್ಟು 50 ಸ್ಥಾನಗಳು. ಇನ್ನು ಸಾಮಾನ್ಯ ವರ್ಗದ ವಸತಿ ಶಾಲೆಯಲ್ಲಿ ಪರಿಶಿಷ್ಟ ಜಾತಿಯವರಿಗೆ 8, ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ 5, ಹಿಂದುಳಿದ ವರ್ಗಕ್ಕೆ 12 ಮತ್ತು ಸಾಮಾನ್ಯ ವರ್ಗಕ್ಕೆ ಅಂದರೆ ಇಲ್ಲಿ ಅವರಿಗೆ 25, ಟೋಟಲ್ 50 ಸ್ಥಾನಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಪರಿಶಿಷ್ಟ ಪಂಗಡದವರಿಗೆ ಇಲ್ಲಿ ಅವ್ರಿಗೆ ಎಷ್ಟಿದಾವಪ್ಪ ಅಂದರೆ 60 ಸ್ಥಾನಗಳು ಮತ್ತು ಪರಿಶಿಷ್ಟ ಪಂಗಡಕ್ಕೆ 8, ಹಿಂದುಳಿದ ವರ್ಗಕ್ಕೆ 12, ಒಟ್ಟು 80 ಸ್ಥಾನಗಳು. ಇನ್ನು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಪರಿಶಿಷ್ಟ ಪಂಗಡ ಇಲ್ಲಿ ಪರಿಶಿಷ್ಟ ಜಾತಿಯವರಿಗೆ 8 ಮತ್ತು ಪರಿಶಿಷ್ಟ ಪಂಗಡಕ್ಕೆ 60, ಹಿಂದುಳಿದ ವರ್ಗಕ್ಕೆ 12, ಒಟ್ಟು 80 ಸ್ಥಾನಗಳು. ಇದರೊಂದಿಗೆ ಐದನೇದಾಗಿ ವಿಶೇಷ ವರ್ಗಗಳಿಗೆ ಪರೀಕ್ಷೆಯಿಲ್ಲದೆ ನೇರ ಪ್ರವೇಶ 20,750 ಸೀಟುಗಳನ್ನು ಇಲ್ಲಿ ಪರೀಕ್ಷೆಯಿಲ್ಲದೆ ನೇರವಾಗಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಅವರ ವಿಶೇಷ ವರ್ಗದ ದಾಖಲಾತಿಗಳ ಅಥವಾ ಅವರಲ್ಲಿರುವಂಥ ವಿಶೇಷ ವರ್ಗದ ಫಾರ್ಮ್ಸ್ಗಳ ಆಧಾರದ ಮೇಲೆ ಅವರಿಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹೀಗಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ಅತಿ ಹೆಚ್ಚು ಅಂಕಗಳನ್ನು ಪಡೆದವರೇ ಆಯ್ಕೆ ಆಗ್ತಾರೆ ಅನ್ನೋದು ಸುಳ್ಳು. ಇಲ್ಲಿ ಸರ್ಕಾರದ ಮೀಸಲಾತಿ ನೀತಿ, ಶಾಲಾವಾರು ಆದ್ಯತೆ ಮತ್ತು ಇಲ್ಲಿ ಅವರ ಮೆರಿಟ್ ಈ ಮೂರನ್ನೂ ಕೂಡ ಈ ರೀತಿಯಾಗಿ ಪರಿಗಣಿಸಲಾಗುತ್ತದೆ. ತಾಲೂಕಿನಿಂದ ತಾಲೂಕಿಗೆ ಇಲ್ಲಿ ಮತ್ತು ವರ್ಗದಿಂದ ವರ್ಗಕ್ಕೆ ಶಾಲಾವಾರು ಆದ್ಯತೆಯಿಂದ ಶಾಲಾವಾರು ಆದ್ಯತೆಗೆ ಭಿನ್ನತೆಯಿಂದ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದೀನಿ.